ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಗ್ಯಾರಂಟಿ ನ್ಯೂಸ್ನ ಅತಿ ದೊಡ್ಡ ಬೇಟೆ. ಇಷ್ಟೆಲ್ಲ ಕರಾಳ ದಂಧೆ ನಡೀತಾ ಇದ್ರು ಕೂಡ ಯಾರ ಗಮನಕ್ಕೂ ಇಲ್ವಾ? ಇಷ್ಟು ರಾಜಾರೋಷವಾಗಿ ಪ್ಯಾಕ್ ಮಾಡ್ತಾರೆ, ಅದನ್ನ ಆಟೋಗಳಲ್ಲಿ ಸಪ್ಲೈ ಮಾಡ್ತಾರೆ, ಪ್ರತಿಷ್ಠಿತ ಹೋಟೆಲ್ಗಳಿಗೆ ಅದು ಸಪ್ಲೈ ಆಗುತ್ತೆ, ಅಲ್ಲಿಂದ ಜನರ ದೇಹ ಇಂಥದ್ದು ಕೊಳೆತ ಮಾಂಸ ಸೇರ್ತಾ ಇದೆ ಅಂದ್ರೂ ಕೂಡ ಯಾರ ಗಮನಕ್ಕೂ ಇದು ಬಂದಿಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ. ಗ್ಯಾರಂಟಿ ನ್ಯೂಸ್ ಈಗ ಸ್ಟಿಂಗ್ ಆಪರೇಷನ್ ಮಾಡಿದ್ದಷ್ಟೇ ಅಲ್ಲ, ಸುದ್ದಿ ಮಾಡಿ ಕೈ ಬಿಡೋದಲ್ಲ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಆಗೋ ತನಕ ಕೂಡ ಈ ಸುದ್ದಿಯನ್ನ ಬಿಡಲ್ಲ ಅಂತ ಹೇಳ್ತಾ ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಎಷ್ಟು ಮಾರಕ ಆಗಬಹುದು ಈ ಮಾಂಸ, ಎಷ್ಟು ಡೇಂಜರಸ್, ಹೆಂಗೆ ನಡೆಯುತ್ತೆ ಈ ಕರಾಳ ದಂಧೆ, ಎಲ್ಲದರ ಬಗ್ಗೆ ಕೂಡ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಪ್ರಮುಖವಾಗಿ ನಾಗರಾಜು RTI ಕಾರ್ಯಕರ್ತ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಸುದ್ದಿ ಮೊದಲು ಬಂದಾಗ ಈ ಸುದ್ದಿಯನ್ನು ಜನರ ಮುಂದೆ ಇಡಬೇಕು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತರಲೇಬೇಕು, ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮ ಧರ್ಮವನ್ನ ಮೆರಿಲೇಬೇಕು ಅಂತ ನಿಂತವರು ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದ್ರ ಜೊತೆಗೆ ನಮಗೆ ಹೋಟೆಲ್ ಉದ್ಯಮಿ ಪ್ರತಾಪ್ ಶೆಟ್ಟಿ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆತಂಕ ಆಗ್ತಾ ಇದೆಯಾ ಸರ್ ಹೋಟೆಲ್ಗಳಿಗೆ ಹೆಂಗ್ ಬರುತ್ತೆ ಇದು ಚಿಕನ್ ಅಂತ? ಅಲ್ಲ, ನಮಗ್ ಸಪ್ಲೈ ಆಗುವಂತದ್ದು ಅಂದ್ರೆ ನಿಮ್ಮನ್ನ ಕೇಳಲ್ಲ ಬಿಡಿ, ಯಾಕಂದ್ರೆ ಬಹುತೇಕ ಹೋಟೆಲ್ ಮಾಲೀಕರು ದುಡ್ಡು ಮಾಡಕ್ಕೆ ಅಂತಾನೆ ಇಲ್ಲಿಂದಾನೆ ತರಿಸ್ಕೋತಾರೆ ಅಂತ ಅವ್ರಿಗೆ ಗೊತ್ತು, ಕೊಳೆತ ಮಾಂಸ ಅಂತ, ಆದ್ರೂ ತರಿಸ್ಕೊಳ್ತಾರೆ ದುಡ್ಡು ಮಾಡ್ಕೊಳ್ಬೇಕು ಅಂತ. ಏನಿವೆ, ಮೊದಲು ನಮ್ಮ ಮಂಜುನಾಥ್ ಅವರಿಂದ ಪ್ರಾರಂಭ ಮಾಡ್ತೀನಿ. ಫಸ್ಟ್ ನಿಮ್ಗೆ ಸುದ್ದಿ ಗೊತ್ತಾದಾಗ ನಿಮಗೆ ಯಾಕೆ ಇದನ್ನ ಒಂದು ಸ್ಟಿಂಗ್ ಆಪರೇಷನ್ ಮಾಡಬೇಕು, ಈ ಕರಾಳ ದಂಧೆಯನ್ನ ಬೆಳಕಿಗೆ ತರಬೇಕು ಅಂತ ಅನಿಸ್ತು? ಎಲ್ಲಿ ಡೌಟ್ ಬಂತು ನಿಮಗೆ ಅಂತ? ಶ್ರುತಿ, ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಏನಾದರೂ ತುಂಬ ಕಡಿಮೆ ರೇಟ್ಗಿದೆ ಅಥವಾ ಆಫರ್ ಬಿಟ್ಟಿದ್ದಾರೆ ಅಂತಂದರೆ ಒಂದು ಕುತೂಹಲ, ಯಾಕೆ ಇಷ್ಟೊಂದು ಕಡಿಮೆ ರೇಟಾಗಿ ಕೇಳಿದೆ. ಈಗ ಅದರಲ್ಲೂ ಚಿಕನ್ ಅಂತಂದರೆ ಹೋಟೆಲ್ಗಳಲ್ಲಿ ಕೆಲವೊಂದು ಕಡೆ 100 ರೂಪಾಯಿ ಬಿರಿಯಾನಿ ಕೊಡೋರು ಇದ್ದಾರೆ, 100 ರೂಪಾಯಿಗೆ ಒಂದು ಪ್ಲೇಟ್ ಕಬಾಬ್ ಕೊಡುವಂಥ ಹೋಟೆಲ್ಗಳು ಇದ್ದಾವೆ. ನಾನು ಬರ್ತೀನಿ, ಮಂಜುನಾಥ್ ಅವರಿಂದನೇ ಪ್ರಾರಂಭ ಮಾಡ್ತೀನಿ, ಬಿಕಾಸ್ ಅವರೇ ಈ ಸುದ್ದಿಯನ್ನ ಗಮನಕ್ಕೆ ತಂದು ಅದನ್ನ ಮಾಡಲೇಬೇಕು ಅಂತ ಹೊರಟಿದ್ದು. ಇನ್ನಿಬ್ಬರು ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ, ಅವ್ರನ್ನ ಕೂಡ ವೆಲ್ಕಮ್ ಮಾಡ್ಕೊಂಡು ಬಿಡೋಣ. ಆಹಾರ ತಜ್ಞರು ಆದಂತಹ ಎಡ್ವಿನ್ ರಾಜ್ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಅಮ್ಮ. ಓಕೆ, ಹಿರಿಯ ತಜ್ಞ ವೈದ್ಯರು ಆದಂತಹ ಡಾಕ್ಟರ್ ಶ್ರೀವತ್ಸ ಉಪಾಧ್ಯಾಯ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್, ಇವತ್ತು ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ನೀವು ಹೇಳುವಂತ ಒಂದೊಂದು ಪದ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ಶೋನಲ್ಲಿ ಅಂತ ಅನ್ಕೊಳ್ತೀನಿ. ನಾನು ಬರ್ತೀನಿ ಡಾಕ್ಟರ್, ವಾಪಸ್ ನಿಮ್ಮ ಹತ್ರ ಮಾತಾಡಿಸ್ತೀನಿ. ಅದಕ್ಕೂ ಮುಂಚೆ ಮಂಜುನಾಥ್ ಅವರು, ನೀವು ಹೇಳ್ತಾ ಇದ್ರಿ ಹೆಂಗೆ ಈ ಕರಾಳ ದಂಧೆ ಬೆಳಕಿಗೆ? ಸಾಮಾನ್ಯವಾಗಿ ನಾವು ಸುದ್ದಿಯನ್ನು ಮಾಡಬೇಕಾದ್ರೆ, ಏನೋ ನಾವು ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಅಂತ ಹುಡುಕ್ಬೇಕಾದ್ರೆ ಹಿಂಗೆ ಒಬ್ಬ ಬರ್ತಾನೆ, ಅಣ್ಣ ಹಿಂಗೆ ಬೆಂಗಳೂರಲ್ಲಿ ಬರೀ 30 ರೂಪಾಯಿ ಚಿಕನ್ ಸಿಗುತ್ತೆ. ನಾನು ಕೇಳಿ ಶಾಕ್. ಅದು 30 ರೂಪಾಯಿ ಚಿಕನ್ ನಾನೇ ಮನೆಗೆ ತೊಗೊಂಬರ್ತೀನಿ, 280 ರೂಪಾಯಿ ಕೊಡ್ತೀನಿ, ಅದು ಹೆಂಗೆ 30 ರೂಪಾಯಿಗೆ ಅಂತ. ಸರಿ, ಪ್ಲ್ಯಾನ್ ಮಾಡಿಬಿಟ್ಟು ಆರ್ಡರ್ ಅಂತೆಲ್ಲ ನಾವು ನಮ್ಮ ಟೀಮು ಹುಡುಗರು ರಿಪೋರ್ಟರ್ಸ್ ಎಲ್ಲ ಇದು ಮಾಡಿ ಈ ಥರ ಮಾಡಬೇಕು ಅಂತ. ಯಾಕಂದರೆ ಕ್ಯಾಮ್ರಾಮೆನ್ನು ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಒಟ್ವಿ ಎಲ್ಲಿ ಸಿಗುತ್ತೆ ಅಂತ ಹೋದರೆ, ಇಲ್ಲೇ ನಮ್ಮಿಂದ ಒಂದು 2-3 ಕಿಲೋಮೀಟ್ರು, ಈ ಮಲ್ಲೇಶ್ವರಂ ನಾವು ಅಲ್ಲಿದ್ದೀವಿ, ಒಂದು 2-3 ಕಿಲೋಮೀಟರ್ಸ್ ಆಗ್ಬೋದು, ಯಶವಂತಪುರ. ಅಲ್ಲಿ ಅಂಡರ್ ಪಾಸ್ ಪಕ್ಕದಲ್ಲೇ ಅಕ್ರಮ್ ಚಿಕನ್ ಅಂತಿದೆ. ಅಲ್ಲಿ ಹೋಗಿ ನೋಡಿದಾಗ ಎಲ್ಲ ನಾರ್ಮಲಾಗಿ ಎಲ್ಲ ಚಿಕನ್ ಅಂಗಡಿಗಳಲ್ಲಿ ಯಾವ ರೀತಿ ಕಟ್ ಮಾಡ್ತಾ ಇರ್ತಾರೆ ಅದೇ ಥರ ಕಟ್ ಮಾಡ್ತಾ ಇರ್ತಾರೆ. ಆರ್ಡ್ರ್ ಬರೋದನ್ನು ಆಟೋಗಳಲ್ಲಿ ತುಂಬ್ತಾ ಇರ್ತಾರೆ. ನಾವು ಹೋಗಿ ಕೇಳಿದಾಗ ಯಾರೇ ಹೋಗಿ ಸಾಮಾನ್ಯ ವ್ಯಕ್ತಿಗೆ ಹೋಗಲ್ಲಿ ಕೇಳಿ 1 kg ಚಿಕನ್ ಕೊಡಿ ಅಂತಂದರೆ 50 to 60 ರೂಪೀಸ್ ಅಷ್ಟೇ ಅವ್ನು ತಗೊಳ್ಳೋದು. ಈಗ ನಾವು 2 kg ತೊಗೊಂಡು 100 ರೂಪಾಯಿ ಮಾಡಿದ್ದೀವಲ್ಲ, ಅದೇ ಥರ ಒಂದು ವಾರ ಮುಂಚಿತವಾಗಿ ಇನ್ನೊಂದು 1 kg ತೊಗೊಂಡು 60 ರೂಪಾಯಿ ಪೇಮೆಂಟ್ ಮಾಡಿದ್ದೀವಿ. ಅದು ನೋಡ್ದು ತುಂಬ ಡೌಟಲ್ಲಿ ಹೆಂಗೆ ಇದು ಮಾಡ್ತಾರೆ, ಹೆಂಗೆ ಬರುತ್ತೆ ಅಂತ. ಆಮೇಲೆ ಪೌಲ್ಟ್ರಿ ಫಾರಮ್ಗಳವ್ರಿಗೆ ಗೊತ್ತಿರೋರು ವಿಚಾರಿಸಿದ್ವಿ, ನಿಮ್ಮ ಹತ್ರ ಎಷ್ಟು ತೊಗೊಂಡು ಹೋಗ್ತಾರೆ ಇವರು ಅಂತ. ಅಲ್ಲಿ KGಗೆ ನಿಮಗೆ 130 ರೂಪಾಯಿ. ಅವರು ಏನಂತಂದರೆ ಈಗ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಟ್ ಕಂಪ್ನಿಗಳಿದಾವಲ್ಲ, ಸುಗುಣ ಚಿಕನ್ ಇರ್ಬೋದು, ಕೆಂಟಕಿ ಚಿಕನ್ ಇರ್ಬೋದು, ಈ ಥರದವರು ಪೌಲ್ಟ್ರಿ ಫಾರಮ್ಗಳು ಅಂದರೆ ದೊಡ್ಡ ದೊಡ್ಡ ಕೋಳಿ ಫಾರಮ್ಗಳ ಹತ್ರಲ್ಲಿ ಅವ್ರ ಹತ್ರ ತೂಕ ಹಾಕಿ ತೊಗೊಂಬರ್ತಕ್ಕಂಥದ್ದು ಆ ರೇಟ್ಗೆ. ಅಲ್ಲಿಂದ ಬಂದಮೇಲೆ ಇವರು ಹೋಲ್ಸೇಲಲ್ಲಿ ಬೇರೆ ಬೇರೆ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, 230 ರೂಪಾಯಿ ಬೀಳುತ್ತೆ ಇವತ್ತಿನ ಪೇಪರ್ ರೇಟ್ ಪ್ರಕಾರ. ಅವರು ಬಾಡಿಗೆ ಇರ್ಬೋದು, ಜೊತೆಗೆ ಅಲ್ಲಿನ ಸ್ಟಾಫ್ ಮೇಂಟೆನೆನ್ಸು ಇವೆಲ್ಲ ತೆಗೆದು, ಆಮೇಲೆ ಕೋಳಿ ವೆಯ್ಟ್ ಕಡಿಮೆ ಆಗುತ್ತೆ. ನೀವು ಕೋಳಿ ಫಾರಮಲ್ಲಿ ತೂಕ ಹಾಕಿದ್ದು ವೆಯ್ಟು ಮತ್ತು ಚಿಕನ್ ಅಂಗಡಿಗೆ ಬಂದಾಗ ಅಷ್ಟು ಇರಲ್ಲ, ಯಾಕಂದರೆ ಅದ್ರಲ್ಲಿ ಫುಡ್ ತಿಂತಾ ಇರುತ್ತೆ, ಇದು ಫುಲ್ಲು ಜರ್ನಿಲಿ ಇರ್ತವೆ, ವೆಯ್ಟ್ ಕಳ್ಕೊಳ್ಳುತ್ತೆ, ಬಿಸಿ ಅದೆಲ್ಲ. ಹಂಗಾಗಿ ಅವೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡ್ತಾರೆ, ಇವತ್ತಿನ ಪೇಪರ್ ರೇಟ್ ಪ್ರಕಾರ ಒಂದು ಚಿಕನ್ ಅಂಗಡಿ 280 ರೂಪಾಯಿಗೆ ಚಿಕನ್ ಸೇಲ್ ಮಾಡ್ತಾ ಇದ್ದಾರೆ. ಅದು ವಿತ್ ಸ್ಕಿನ್ನು ಅಥವಾ ವಿತೌಟ್ ಸ್ಕಿನ್ನು ಈ ಥರದ್ದೆಲ್ಲ ಇದು ಮಾಡ್ಕೊಂಡು ಅದು ರೇಟ್ 300 ರೂಪಾಯಿ ಹಿಂಗೆಲ್ಲ ಮಾಡುವಂಥ. ನಮ್ಗೆ ಇಲ್ಲಿ 30 ರೂಪಾಯಿ ಅಂದಾಗ ಡೌಟ್ ಆಯಿತು, ಎಲ್ಲಿಂದ ಬರುತ್ತೆ ಹೇಗೆ ಎತ್ತ ಅಂತ. ಇದು ಸ್ವಲ್ಪ ಡೀಪಾಗಿ ಹೋದರೆ ಇಲ್ಲಿ ಮಿಡ್ನೈಟ್ ವೀಕೆಂಡ್, ಶುಕ್ರವಾರ ಅಥವಾ ಗುರುವಾರ ಈ ಥರದ್ದು ಒಂದು ದೊಡ್ಡ ದೊಡ್ಡ ಕಂಟೈನರ್ ಟ್ರಕ್ಗಳಲ್ಲಿ ಬರುತ್ತೆ. ನಾವೊಂದು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ವಿ, ಆ ಚಿಕನ್ ಕಟ್ ಮಾಡಬೇಕಾದ್ರೆ ಒಂದು ದೊಡ್ಡ ಕವರಲ್ಲಿ ಒಂದು 10 kg 15 kg ತೂಕ ಇರೋಂಥ ಕವರಲ್ಲಿ ಅಥವಾ ಒಬ್ಬ ಒಂದೊಂದೇ ಪೀಸ್ ತಗೊಂಡು ಕಟ್ ಮಾಡ್ತಾನೆ. ಅದು ನಾರ್ಮಲಾಗಿ ಅಲ್ಲೇ ಕ್ಲೀನ್ ಮಾಡಿರೋ ಕೋಳಿ ಚಿಕನ್ ಅಲ್ಲ ಅದು. ಇದು ಏನು ಮಾಡ್ತಾರೆ, ಎಲ್ಲೋ ಒಂದು ಕಡೆ ಗೋಡನ್ ಏನೋ ಇಟ್ಕೊಂಡಿರ್ತಾರೆ.
ಹಾಗಾಗಿ ಅದನ್ನೆಲ್ಲ ಅದು ಡೌಟ್ ಬಂದು ನಮ್ಮ ಒಂದು ಟಾರ್ಗೆಟ್ ಇದ್ದಿಷ್ಟೇ, ಇವರು 30 ರೂಪಾಯಿ 40 ರೂಪಾಯಿಗೆ ಹೋಲ್ಸೇಲಲ್ಲಿ ಚಿಕನ್ ಹೆಂಗೆ ಕೊಡ್ತಾರೆ ಅಂತ. ನೀವು ಸಣ್ಣ ಮರಿ ಅಥವಾ ಅದು ನಿಮಗೆ 45 ದಿನ ಏನೋ ಬೇಕು ಒಂದು ಕೋಳಿ ಫಾರಮಲ್ಲೇ ಬೆಳೆಯೋದಕ್ಕೆ, ಅಂದರೆ ಅದು ಸೇಲ್ ಮಾಡ್ಬೋದು ಅನ್ನೋದಕ್ಕೆ. ಅದು ಇಂಜೆಕ್ಷನ್ಸ್ ಎಲ್ಲ ಹಾಕಿ ಏನೇನೋ ಮಾಡ್ತಾರೆ, ಅದು ಸ್ಪೀಡಾಗಿ ಬೆಳೆಯುತ್ತೆ. 45 ಡೇಸ್ ಅಷ್ಟೇ ಆ ಕೋಳಿ ಫಾರಮ್ ಇಂದ. ಡೇಂಜರಸ್ ತುಂಬಾ ಕ್ವಿಕ್ ಆಗಿ ಅದನ್ನ ಬೆಳೆಸಿ ಮಾರಾಟ ಮಾಡ್ತಾರೆ, ಅದು ಕೂಡ ವೆರಿ ಡೇಂಜರಸ್. ಒಂದು ಕೋಳಿ ಫಾರಮ್ ಅಲ್ಲಿ ಅದು ಬ್ಯಾಚ್ ಇದ್ದಾಯ್ತು ಅಂದ್ರೆ ಒಂದು 45 ಡೇಸ್ ಅಷ್ಟೇ ಅದನ್ನ ಖಾಲಿ ಮಾಡಬೇಕು. ಹಿಂಗೆಲ್ಲ ಇದು ಮಾಡ್ತಾ ಇದ್ದಾಗ ಚಿಕನ್ನು ಅವರು ಅಲ್ಲೇ ಲೈವ್ ಕೋಳಿನ ಕಟ್ ಮಾಡಿ ಕ್ಲೀನ್ ಮಾಡಿ ಕಟ್ ಮಾಡೋದೇ ಬೇರೆ, ಜನಗಳು ಕೊಡೋದೇ ಬೇರೆ. ಬೇರೆ ಕವರಲ್ಲಿ ಬಂದು ಅದು ಗೊತ್ತಾಗ್ಬಿಡುತ್ತೆ ನಮಗೆ. ಆ ಸ್ಕಿನ್ ಇದು ಚೇಂಜ್ ಆಗಿರುತ್ತೆ, ಕಲರ್ ಚೇಂಜ್ ಆಗಿರುತ್ತೆ. ಅಥವಾ ಫ್ರೀಸರಲ್ಲಿ ಇಟ್ಟಿದ್ರೆ ಅದ್ರದ್ದು ಬ್ಲಡ್ ಸೆನ್ಸ್ ಅದ್ರ ಏನು ಕಾಣಿಸಲ್ಲ. ಹಂಗಾಗಿ ಇದು ಏನೋ ಇದೆ ಅಂದ್ಬಿಟ್ಟು ಮಾಡುತ್ತಾ ಹೋಗ್ತೀವಿ. ಜೊತೆಗೆ ರೇಟ್ ಒಂದು ಹೆಂಗೆ ಮಾಡ್ದ ಅನ್ನೋದ್ರ ಬಗ್ಗೆ ಆಯಿತು, ಮತ್ತು ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ. ಯಾಕೆಂದರೆ ಆ ಚಿಕನನ್ನು ನಾವು ಈಗ ಮನೆಯಿಂದ ಬಾಕ್ಸ್ ತರ್ತೀವೋ ಇಲ್ಲಿ ಹೋಗುತ್ತಿಲ್ಲ, ಹೊರಗಡೆ ಹೋದಾಗ ಎಲ್ಲೋ ಒಂದು ಕಡೆ ರೋಡ್ ಸೈಡ್ ತುಂಬ ಎಮರ್ಜೆನ್ಸಿ ಇರುತ್ತೆ, ತಿನ್ಬಿಡ್ತೀವಿ. ಆಮೇಲೆ ಇನ್ನೊಂದು ಯೋಚನೆ, ನಮ್ಮ ಇದಕ್ಕೆ ರೋಡ್ ಸೈಡ್ ಫುಡ್ ತುಂಬ ಜೆನ್ಯೂನ್ ಆಗಿರುತ್ತೆ, ಹೈಜೆನಿಕ್ ಆಗಿರುತ್ತೆ. ಆ ಅದು ಇದೆ ಶ್ರುತಿ. ಅವರು ಆಟೋದಲ್ಲಿ ಸುಮಾರು ಮನೆಗಳಿಗೆ ಡೆಲಿವರಿ ಕೊಟ್ಟಿದ್ದಾರೆ. ಆ ಮನೆಗಳಿಗೆ ಹೋಗಿರೋದು ಎಷ್ಟು ಅಂದ್ರೆ 10 kg 15 kg ಈ ತರ ಹೋಗಿದೆ. ಅವರು ಏನಂದ್ರೆ ಅಲ್ಲೇ ಪ್ರಿಪೇರ್ ಮಾಡ್ತಾರೆ ಮನೆಯಲ್ಲೇ, ಹೋಮ್ ಮೇಡ್ ಫುಡ್. ಅಲ್ಲೇ ನೀವು ಚಿಕನ್ ಹೌದು ಅಲ್ಲಿ ಪ್ರಿಪೇರ್ ಮಾಡಿ ಯಾವುದೋ ಒಂದು ರೋಡ್ ಸೈಡ್ಗೆ ಅವ್ರು ಕಳ್ಸಿಕೊಡ್ತಾರೆ, ಅಲ್ಲಿ ಒಬ್ಬ ಸೇಲ್ ಮಾಡಿ ಹೋಗ್ತಾನೆ. ನಾವು ಟೇಸ್ಟ್ ಚೆನ್ನಾಗಿದೆ ಅನ್ಕೊಳ್ಳುತ್ತೆ, ಅಲ್ಲಿ ಬಳಕೆ ಆಗ್ತಿರೋದು ಇದೇ ಚಿಕನ್ನೇ.